ಹಾಯ್ ಸ್ನೇಹಿತರೆ, ಇವತ್ತು ನಾನು ಮುಂಡಗೋಡ ಹೇಳೋ ಒಂದು ತಾಲೂಕು ಹತ್ರ ಒಂದು ಹಳ್ಳಿ ಹೆಸರು ಮುಂಜಾವತಿ ಒಳಗಡೆ ಚಂದ್ರಗಿರಿ ಹೇಳೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲಿ ನನ್ನ ಫ್ರೆಂಡ್ ಬಂದಿದೆ. ಹೋಗ್ತಾ ಇದ್ದೀನಿ. ಹೇಗಿದೆ, ಯಾವ ಥರ ಚೆನ್ನಾಗಿದೆ ನೋಡೋಣ. ರೋಡ್ ಅಂತೂ ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಹೇಳ್ಬೋದು. ಸಿಸಿ ರೋಡ್ ಅಂತಲೇ ಹೇಳ್ಬೋದು. ಇಲ್ಲಿ ಬರುವಾಗ ನಾನೊಂದು ಬ್ರ್ಯಾಂಡ್ ಅಂತ ತುಂಬ ಇಷ್ಟ. ನೋಡ್ಬೋದು ನೀವು, ಪ್ಲೇಸ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಾಡು ಮಧ್ಯೆ ಒಂದು ರೋಡ್ ಹತ್ರ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಏನು ಗೊತ್ತಾ, ಇಲ್ಲಿ ಆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ತುಂಬ ಫಾರೆಸ್ಟ್ ಏರಿಯಾ ಆಯ್ತಾ. ಇಲ್ಲಿ ಪ್ರಾಣಿಗಳೆಲ್ಲ ಇದೆ, ಬಟ್ ನಮ್ಗೆ ಈಗ ಕಾಣಲ್ಲ. ಯಾಕಂದ್ರೆ ಈಗ ನಾವು ಬಂದಿರೋ ಟೈಮ್ ಒಂದು ಮಧ್ಯಾಹ್ನ ಒಂದು 2 ಗಂಟೆ ಹತ್ರ. ಈಗ ನಮ್ಗೆ ಕಾಣಲ್ಲ. ನಾವು ಪ್ರಾಣಿಗಳೆಲ್ಲ ನೋಡ್ಬೇಕಂದ್ರೆ ಹೆಚ್ಚು ಕಡಿಮೆ ಸಂಜೆ ಹತ್ರ ಒಂದು 6:30-7 ಗಂಟೆ ಇಂದ ನಾವು ಬೆಳಗ್ಗೆ 6 ಗಂಟೆ ತನಕ ನೋಡ್ಬೋದು. ಅಂದ್ರೆ ಅದ್ರ ಮಧ್ಯೆ ಆ ಪ್ರಾಣಿಗಳ ಹೊರಗಡೆ ಬೀಳೋ ಟೈಮ್ ಇರ್ತದೆ. ಪ್ರಾಣಿ ಅಂದ್ರೆ ಇಲ್ಲಿ ಆನೆ ಕೂಡ ಇದೆ. ಆನೆ ಇದೆ, ಆಮೇಲೆ ಚಿರತೆ ಇದೆ, ಆಮೇಲೆ ಹುಲಿ ಇದೆ, ಆಮೇಲೆ ತುಂಬಾ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಇರುತ್ತೆ. ಲೈಕ್ ನರಿ ಮತ್ತೆ ಮೊಲ, ಆ ಥರ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ನೋಡ್ಬೋದು ನಾವಿಲ್ಲಿ. ಇದಂತೂ ನನಗೆ ಹೊಸದಲ್ಲ ಕಾಡು, ಯಾಕಂದ್ರೆ ನಮ್ಮೂರಲ್ಲೂ ಕಾಡಿದೆ ಆಯ್ತಾ. ಆದರೂ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು, ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ರೋಡು. ನೋಡ್ಬೋದು ನೀವು, ಯಾಕಂದ್ರೆ ಕಾಮನ್ ಆಗಿ ರೋಡ್ ಎಲ್ಲ ಕಡೆ ಒಂದೇ ತರ ಇರುತ್ತೆ. ಅಂದ್ರೆ ಆ, ನೋಡಿ ಈಗ ನೋಡ್ಬೋದು ನೀವು. ಈಗ ಈ ಪ್ಲೇಸಿಗೆ ಬರ್ಬೇಕಂದ್ರೆ ಯಲ್ಲಾಪುರಿಂದಾನು ಬರ್ಬೋದು ನಾವು. ಮತ್ತೆ ದಾ ಮುಂಡಗೋಡಿಂದಾನು ಬರ್ಬೋದು. ಮುಂಡಗೋಡಿಂದ ಅಂದ್ರೆ ನಮಗೆ ತುಂಬಾ ದೂರ ಇಲ್ಲ, ನಿಯರ್ ಬೈ ಇದೆ ಆಯ್ತಾ. ಯಲ್ಲಾಪುರದಿಂದ ಅಂದ್ರೆ ಸ್ವಲ್ಪ ದೂರ ಆಗ್ತದೆ. ಮುಂಡಗೋಡಿಂದ ಬರುವುದಾದ್ರೆ ನಾವು ಇಲ್ಲಿ ಈ ರೋಡಿಗೆ ಬರಲಿಕ್ಕೆ ನಮಗೆ 2 ರೂಟ್ ಇದೆ. ಈಗ ನಾನು ಹೋಗ್ತಾ ಇದ್ದಿದ್ದು ಗುಂಜಾವತಿಯಿಂದ ಹೋಗ್ತಾ ಇದ್ದೀನಿ. ಗುಂಜಾವತಿಯಿಂದ ಕೆಂದಲಗಿರಿಗೆ 7 ಕಿಲೋಮೀಟರ್ 7.9 ಕಿಲೋಮೀಟರ್ ತೋರಿಸ್ತಿದೆ. ಅಂದ್ರೆ ಅದು ಗುಂಜಾವತಿಯಿಂದ. ನಾವು ಬೇಕಾದ್ರೆ ಉಗ್ಗಿನಗೆರೆಯಿಂದನೂ ಹೋಗ್ಬೋದು. ಉಗ್ಗಿನಗೆರೆ ಅಂತ ಒಂದು ಊರು ಇದೆ. ಅಲ್ಲೂ ನಾವು ಮುಂಡಗೋಡಿಂದ ಬಂದು ಅಲ್ಲಿ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸಿಂದ ಒಳಗಡೆ ಹೋಗಿದ್ರೆ ಉಗ್ಗಿನಗೆರೆಯಿಂದ ಕೆಂದಲಗಿರಿ ಹೋಗ್ಬೋದು ನಾವು. ಅದಂತೂ ತುಂಬಾ ದೂರ ಇಲ್ಲ. ಉಗ್ಗಿನಗೆರೆಯಿಂದ ಕೆಂದಲಗಿರಿಗೆ ಒಂದು 4 ಕಿಲೋಮೀಟರ್ ಇದೆ. ನಾನೀಗ ಸ್ನೇಹಿತರೆ, ಈಗ ನಾನು ಹೋಗ್ತಾ ಇದ್ದಿದ್ದು ಭಾಗವತಿಯಿಂದ. ನೋಡ್ಬೋದು ನೀವು, ಒಳ್ಳೆ ಗ್ರೀನ್ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ಲೇಸ್. ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಯಾವ ತರ ಇದೆ ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿರೋ ಪ್ರಕಾರ ಈ ಹಳ್ಳಿ ಮ್ಯಾಕ್ಸಿಮಮ್ ಈ ಜನಸಂಖ್ಯೆ ನಾನು ಕೇಳಿರೋ ಪ್ರಕಾರ ಇಲ್ಲಿ ತುಂಬಾ ಜನಸಂಖ್ಯೆಗಳು ಇವೆ. ಅಂದ್ರೆ ಒಂದು 500-600 ಕುಟುಂಬಗಳು ಇವೆ ಇಲ್ಲಿ. ಅಂದ್ರೆ ಹೇಳಿದ್ ನಾನು ಕೇಳಿದ್ದೇನೆ. ಫ್ರೆಂಡ್ ಅದೇ ತರ ಹೇಳಿದ್ದ, ನಾನು ಕೇಳಿದೆ ಎಷ್ಟು ಅಂದ್ರೆ. ಅದನ್ನು ಕೆಂದಲಗಿರಿನು ದೊಡ್ಡ ವಿಲೇಜ್ ಅಂತಾನೆ ಹೇಳ್ಬೋದು, ದೊಡ್ಡ ಹಳ್ಳಿ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಹಳ್ಳಿಯಲ್ಲಿ ನಮಗೆ ಮೇನ್ ಇಲ್ಲಿ ಅಂದ್ರೆ ಒಂದೇ ಜಾತಿ ಇಲ್ಲ, ತುಂಬಾ ತುಂಬಾ ತರ ಇದ್ವಿ. ಲೈಕ್ ಯಾಕಂದ್ರೆ ಒಂದು ಸಿದ್ಧಿ ಜನ ಇದ್ದಾರೆ, ಮತ್ತೆ ಬೇರೆ ಬೇರೆ ಜನಗಳು ಇದ್ದಾರೆ. ಬಟ್ 500-600 ಫ್ಯಾಮಿಲಿಗಳು ಇದೆ ಅಂತ ಇಲ್ಲಿ. ಜನಸಂಖ್ಯೆ ಎಷ್ಟಿದೆ ಅಂತ ಅವನು ಕರೆಕ್ಟಾಗಿ ಹೇಳಿಲ್ಲ. ತುಂಬಾ ಜನ ಇದೆ ಅಂತ ಹೇಳಿದಾನೆ, ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಹಳ್ಳಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಬರ್ಬೇಕಂದ್ರೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಸುಮ್ಮನೆ ಬರ್ಲಿಕ್ಕೆ ಆಗಲ್ಲ. ಅಂದ್ರೆ ನಾನಂತೂ ನನ್ನ ಫ್ರೆಂಡ್ಗೆ ಮೀಟ್ ಮಾಡ್ಲಿಕ್ಕೆ ಬಂದಿದ್ದೆ. ಅಂದ್ರೆ ಅವನ ಮನೆ ಫಸ್ಟ್ ತುಂಬಾ ತುಂಬಾ ಅಂದ್ರೆ ತುಂಬಾ ದಿನದಿಂದ ಇಲ್ಲಿ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೆ. ಬರ್ಲಿಕ್ಕೆ ಆಗಿಲ್ಲ. ಬಟ್ ಇವತ್ತು ನಾನು ಟೈಮ್ ಸಿಕ್ಕಿದೆ, ನನ್ನ ಬೈಕ್ ಜೊತೆ ರೈಡ್ ಮಾಡ್ತಾ ಇದ್ದೀನಿ. ನಾನು ರೈಡ್ ಮಾಡಿರೋ ಪ್ಲೇಸ್ ಯಲ್ಲಾಪುರಿಂದ ಮೈನಹಳ್ಳಿಯಿಂದ ಗುಂಜಾವತಿಯಿಂದ ಒಳಗಡೆ ಕೆಂದಲಗಿರಿ ಒಂದು ಕ್ರಾಸ್ ಸಿಗುತ್ತೆ. ಅದು ಒಳಗಡೆಯಿಂದ ಕೆಂದಲಗಿರಿಗೆ ಕೆಂದಲಗಿರಿ ಹೋಗ್ತಾ ಇದ್ದೀನಿ. ನೋಡಿ, ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಹಸಿರು ಹಸಿರು ಕಾಡು,
ನಮ್ಗೆ ಕಾಣಿಸ್ತಾ ಇದೆ. ರೋಡ್ ಅಂತೂ ಅಷ್ಟಂತೂ ಖರಾಬ್ ಆಗಿಲ್ಲ, ಅಷ್ಟಂತೂ ಚಲೋನೂ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಒಳ್ಳೆ ನಾರ್ಮಲ್ ಆಗಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಈ ಹಳ್ಳಿಯಲ್ಲಿ ಬಸ್ಗಳು ಬರುತ್ತೆ ಅಂತೆ. ಇಲ್ಲಿ ಬಸ್ಗಳು ಬರುತ್ತೆ, ಯಲ್ಲಾಪುರಿಂದಾನು ಬರುತ್ತೆ, ಮತ್ತೆ ಮುಣಗೋಡಿಂದಾನು ಬಸ್ ಬರುತ್ತೆ. ಅಂದ್ರೆ ಇದು ದೊಡ್ಡ ಹಳ್ಳಿ ಅಲ್ವಾ, ಅಂದ್ರೆ ಜನಸಂಖ್ಯೆ ತುಂಬಾ ಇದ್ರೆ ಇಲ್ಲಿ ಬಸ್ಗಳೆಲ್ಲ ಬರುತ್ತೆ. ಹೇಳ್ತಾ ನನ್ನ ಬ್ಲಾಕ್ ಇಲ್ಲಿ ನೋಡಿ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಆ, ಇದೇ ತರ ನಾನು ಒಳ್ಳೆ ಒಳ್ಳೆ ವಿಡಿಯೋನ ಹಾಕ್ತಾ ಇರ್ತೀನಿ. ತುಂಬಾ ದಿನ ನಂತರ ಬ್ಲಾಗ್ ತುಂಬಾ ದಿನ ನಂತರ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಕಾರಣ ಒಂದೇ, ನಾನಂತೂ ತುಂಬಾ ಅಂದ್ರೆ ತುಂಬಾ ತುಂಬಾ ಬ್ಯುಸಿ ಆಗಿದ್ದೀನಿ ನನ್ನ ಲೈಫಲ್ಲಿ. ಯಾವ ತರ ಅಂದ್ರೆ ಹೇಳಿಕೂ ಆಗಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಿದ್ದೆ, ಏನು ಸಮಸ್ಯೆ, ಏನೆಲ್ಲ ಆಗ್ತಾ ಇದೆ ಎಲ್ಲ ಹೇಳ್ತೀನಿ. ಆದಷ್ಟು ಬೇಗ ಹಾಕ್ತೀನಿ ಸ್ನೇಹಿತರೆ. ನೀವು ನೋಡ್ಬೋದು. ನನ್ನ ಬಗ್ಗೆನೇ ನೀವು ತಿಳ್ಕೊಳ್ಬೇಕು. ಹಾಗಂತ ಎಲ್ಲ ಹಾಕಲ್ಲ, ಸ್ವಲ್ಪ ಮೇನ್ ಪಾಯಿಂಟ್ ಒಂದು ಹಾಕ್ತೀನಿ. ಹೇಗೆ ನನ್ನ ಲೈಫ್ ಫಸ್ಟ್ ಹೇಗಿತ್ತು, ಈಗ ಹೇಗಿದೆ ಅಂತ, ಮುಂದೆ ಯಾವ ಥರ ನಾನು ಬದಲಾವಣೆ ಆಗಬಹುದು ಅಂತ ಅದ್ರ ಬಗ್ಗೆ ನೋಡುವ ಸ್ನೇಹಿತರೆ. ಹೇಳ್ತಾ ನನ್ನ ಬ್ಲಾಗ್ ಅಂದರೆ ಹಾಕ್ತೀನಿ ನೆಕ್ಸ್ಟ್. ಸ್ನೇಹಿತರೆ, ಇದು ನೋಡ್ಬಹುದಾ ನೀವು? ನಿಮಗೆ ಎತ್ತಿನ ಗಾಡಿ ಅಂತ, ಇದನ್ನು ನೋಡ್ಲಿಕ್ಕೆ ತುಂಬ ಅಪರೂಪ. ನೀವು ನೋಡ್ಬೋದು. ನಮ್ಮೂರಲ್ಲಂತೂ ಇಲ್ಲ, ಅದಕ್ಕೆ ಎರಡು ಎತ್ತು ಕಟ್ತಾರೆ. ಇಲ್ಲಿ ನಾವು ಮುಂದೆ ಬರ್ತಾ ಬರ್ತಾ ನಮಗೆ ಕಾಣಿಸ್ತಾ ಇತ್ತು ಅಡಿಕೆ ತೋಟ. ನಾವಂತೂ ಅಡಿಕೆ ತೋಟ ನಮ್ಮೂರಲ್ಲೂ ಒಂದೇ ಇದೆ ಅಂತ ತಿಳ್ಕೊಂಡಿದ್ದೆ, ಬಟ್ ಇಲ್ಲೂ ಇದೆ, ಈ ಹಳ್ಳಿಯಲ್ಲೂ ಅಡಿಕೆ ತೋಟನೂ ಇದೆ. ಅದ್ರ ಜೊತೆ ನಾವು ಮುಂದೆ ಬರ್ತಾ ಬರ್ತಾ ನಮಗೆ ಕಾಣಿಸ್ತಾ ಇದೆ ಆ ಭತ್ತದು. ಇಲ್ಲಿ ಮುಂದೆ ಬರ್ಬೇಕಾದ್ರೆ ನಮ್ಮ ಯಾರೋ ಅಂಕಲ್ ಎರಡು ಎತ್ತುಗಳನ್ನು ತಗೊ ಬರ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ತಾ ಬರ್ತಾ ನನ್ಗೆ ಕಾಣಿಸ್ತಾ ಇದೆ ಆ ಕಬ್ಬು. ಇಲ್ಲಿ ಮೇನ್ ಏನ್ ಗೊತ್ತಾ ಸ್ನೇಹಿತರೆ, ಕಬ್ಬು ಮತ್ತು ಜೋಳ ಮತ್ತು ಕಾಳುಗಳನ್ನು ಬೆಳೆಸ್ತಾರೆ. ಅದ್ರ ಮಧ್ಯೆ ಈ ಅಡಿಕೆ ತೋಟನೂ ನೆಟ್ಟಿದ್ದಾರೆ ಇಲ್ಲಿ. ಆ ನೋಡಿ, ನಾವು ಈಗ ಇಲ್ಲಿ ನಾನು ಹೇಳ್ತಾ ಇದ್ದೆ ಜೋಳ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಮ್ಮ ಮುಂದೆ ಬರುವಾಗ ಜೋಳ ಕಾಣಿಸ್ತಿದೆ, ನೋಡ್ಬೋದು ನೀವು. ಈ ಜೋಳ ಇದನ್ನು ಇದೆ, ಅಂದ್ರೆ ಈಗ ಅದು ಡ್ರೈ ಆಗಿದೆ, ಅಂದ್ರೆ ಮುಗ್ದಿದೆ, ಅದು ಸೀಸನ್ ಮುಗ್ದಿದೆ ಆಯ್ತಾ, ಅದಕ್ಕೆ ಡ್ರೈ ಆಗಿದೆ. ಅಂದ್ರೆ ಈಗ ಸೀಸನ್ ಮುಗ್ದಿದೆ ಅದು. ಈಗ ನಾವು ಆಕ್ಚುಲಿ ಹಳ್ಳಿ ಹತ್ರ ಎಂಟ್ರಿ ಆಗಿದ್ವಿ. ಒಳಗಡೆ ಬರ್ತಾ ಬರ್ತಾ ನಮಗೆ ಒಂದು ಹಳ್ಳಿ ಕಾಣಿಸ್ತಿದೆ ಆಯ್ತಾ, ನೋಡ್ಬೋದು ನೀವು. ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲೊಂದು ಮನೆ ಕಾಣಿಸ್ತಿದೆ ಆಯ್ತಾ. ಆ, ಈ ನನ್ನ ಮೋಟೋ ಬ್ಲಾಗ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನಾನು ಹಳ್ಳಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.